ಬಹುಶಃ ಇದು 3ನೇ ವರ್ಷ. ಮತ್ತೆ ಈ ಭಾಗದ ಒಂದು ಕಷ್ಟದಲ್ಲಿರ್ತಕ್ಕಂಥ ಹಾನೂರು. ಸೊ ಹಾಗಾಗಿ ಅದಕ್ಕೆ ಏನೆಲ್ಲ ಒಂದು ದೇವರಲ್ಲಿ ಮೊರೆ ಹೋಗುವಂಥದ್ದು, ಎಲ್ಲೂ ಅದಕ್ಕೆ ಚ್ಯುತಿ ಬರ್ದಂಗೆ ನೋಡ್ಕೊಳ್ಳಿ, ಮತ್ತೆ ಈ ಭಾಗದ ಒಂದು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಇನ್ನಷ್ಟು ಶಕ್ತಿ ಕೊಳ್ಳಿ ಅನ್ನೋ ಮಾತನ್ನ ನಾನು ಸದಾ ಉಚ್ಚಾರಣೆ ಮಾಡ್ತಕ್ಕಂಥದ್ದು ಯಾರಲ್ಲಿ ಮಾದಪ್ಪ ಮೇಲೆ. ಸೊ ಅಂತ ಒಂದು ವಿಚಾರವಾಗಿ ಇವತ್ತು ನಾವೆಲ್ಲ ಏನು ಇವತ್ತು ಮೇ ಬಿ ಇದು ಸಣ್ಣ ಕಾರ್ಯಕ್ರಮನೇ ಅನ್ಸ್ಬೋದು, ಬಟ್ ಆದ್ರೆ ಬಹಳ ಶಕ್ತಿಯುತವಾದ ಕಾರ್ಯಕ್ರಮ, ಬಹಳ ಇದರಿಂದ ಬಹಳ ವಿಷಯ ಅಡಗಿದೆ ಅಂತ ಒಂದು ಕಾರ್ಯಕ್ರಮ ಇದು. ಸೊ ಇದರಿಂದ ಒಂದು ಸಂದೇಶ ದೊಡ್ಡ ಮಟ್ಟದಲ್ಲಿ ರವಾನೆ ಆಗುವಂತ ಒಂದು ಕಾರ್ಯಕ್ರಮ ಇದು. ಹಾಗಾಗಿ ಇವತ್ತು ಏನು ತಾವೆಲ್ಲ ನಿಮಗೆಲ್ಲ ಬಹಳಷ್ಟು ಜನಕ್ಕೆ ಆಲ್ಮೋಸ್ಟ್ ಎಲ್ಲ ವಿಷಯ ಗೊತ್ತಿದೆ. ಇನ್ನು ಕೆಲವು ವಿಚಾರಗಳು ಬಹಳ ಒಂದು ಮುಂದಿನ ದಿನಗಳಲ್ಲಿ ಕೆಲವು ವಿಚಾರಗಳನ್ನ ನಾನು ಇನ್ನೂ ಗೋಪುರಾಗಿ ಇಟ್ಕೊಂಡಿದ್ದೀನಿ, ಯಾಕೆಂದ್ರೆ ಕೆಲಸ ಮಾಡಿಬಿಟ್ಟು ಹೇಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ. ಸೊ ಅಂತ ವಿಚಾರವಾಗಿ ಈಗಾಗಲೇ ಘೋಷಣೆ ಆಗಿರ್ತಕ್ಕಂಥ ಪ್ರಮುಖ ಒಂದು ಯೋಜನೆಗಳು ಬಹುಶಃ ನಿಮ್ಮೆಲ್ಲ ಬಾಯಲ್ಲಿದೆ ಅಂತ ಅನ್ಕೋತೀನಿ. ಅದರಲ್ಲೂ ಮಾಧ್ಯಮದವ್ರು ಬರೆದು ಬಾಯ್ಪಾಠ ಆಗ್ಬಿಟ್ಟಿದೆ ಅವ್ರಿಗೆ ಏನಣ್ಣ. ಸೊ ಆಯ್ತು, ಬಹಳ ಮುಖ್ಯ ಇವತ್ತು ಎಲ್ರಿಗೂ ತಲುಪಬೇಕಾದ್ರೆ. ಬಹುಶಃ ಇವತ್ತು ಜಿಲ್ಲೆಗೆ, ಪಕ್ಕದ ಜಿಲ್ಲೆಗಳಿಗೆ, ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಒಂದು ಪಾತ್ರ ಅಷ್ಟೇ ಪ್ರಮುಖವಾದದ್ದು. ಯಾಕಂದ್ರೆ ಅವರು ಏನ್ ನಡೀತಿದೆ ಕಣ್ಮುಂದೆ ಅನ್ನೋದು ಸಾಕ್ಷಿಯಾಗಿ ಇಟ್ಕೊಂಡು ಮಾಡ್ತಕ್ಕಂಥ ವಿಚಾರಗಳು. ಸೊ ಹಾಗಾಗಿ ಇವತ್ತೇನು ಒಟ್ಟಾರೆ ಮೊದಲನೇದು, ಇವತ್ತು ನಾವೇನು ಅನೂರು ಕ್ಷೇತ್ರದಲ್ಲಿ ಬರೀ ರೈತರಷ್ಟೇ. ಆ ರೈತಾಪಿ ವರ್ಗಕ್ಕೆ ಏನ್ ಬೇಕು? ನೀರು, ಕರೆಂಟು, ರಸ್ತೆ, ಈ 3 ಬಹಳ ಒಂದು ಹೃದಯ ಇದ್ದಂಗೆ. ಇವ್ ಕೊಟ್ಬಿಟ್ರೆ ಬಹುಶಃ ಅವರೇ ಇನ್ನಷ್ಟು ದಾರಿ ಹುಡುಕತ್ತಾರೆ, ಇನ್ನಷ್ಟು ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡುವಂತ ಶಕ್ತಿ ಅವ್ರಿಗಿದೆ. ಇಡೀ ಒಂದು ದೇಶದ ಬೆನ್ನೆಲುಬೆ ರೈತರು ಅಂತ ಒಂದು ರೈತಾಪಿ ವರ್ಗಕ್ಕೆ ನಾವು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಇದು. ಇದನ್ನ ನಾನು ಏನ್ ಇದುವರೆಗೂ ವಂಚಿತರಾಗಿದ್ದಾರೆ ಅದನ್ನ ಕೊಡ್ತಕ್ಕಂಥದ್ದು ಇಲ್ಲಿ. ಇವತ್ತು ನೀವು ನನಗೆ ಏನು ಒಂದು ಅವಕಾಶ ಕೊಟ್ಟಿದ್ದೀರಲ್ಲ, ಆ ಅವಕಾಶನ ಒಂದೊಂದು ಕ್ಷಣನೂ ಅದಕ್ಕೆ ನ್ಯಾಯ ಸಲ್ಲಿಸ್ತಕ್ಕಂಥದಕ್ಕೆ, ಆ ಒಂದು ಕಷ್ಟದಲ್ಲಿರೋರಿಗೆ ಆ ಒಂದು ತಲುಪುವಂತ ಕೆಲಸಕ್ಕೆ ಬಹುಶಃ ಆ ಒಂದು ಪ್ರಾಮಾಣಿಕವಾಗಿ ಆ ಒಂದು ಕೆಲಸ ಮಾಡುವಂತ ಒಂದು ಅವಕಾಶ ಮಾಡ್ತಾ ಇದ್ದೇನೆ. ಆ ಒಂದು ಲೆಕ್ಕ ಬಹುಶಃ ಇಡೀ ಜನಕ್ಕೆ, ಮತ್ತೆ ಅಲ್ಲಿ ಮಾದಪ್ಪನಲ್ಲೂ ಸಹ ಲೆಕ್ಕ ಇದೆ. ಯಾಕೆಂದ್ರೆ ಮನುಷ್ಯರಿಗೆ ನಾವೆಲ್ಲ ಏನ್ ಬೇಕಾದ್ರೂ ಲೆಕ್ಕನ ಹೇಳ್ಕೋಬಹುದು, ಬಟ್ ಅಲ್ಲೊಂದು ಇದೆ ಲೆಕ್ಕ, ಕೊನೆ ಲೆಕ್ಕ. ಆ ಲೆಕ್ಕಕ್ಕೆ ಲೆಕ್ಕ ಕೊಡ್ಬೇಕನ್ನೋ ಒಂದು ಉದ್ದೇಶ, ಒಂದು ವಿಚಾರವಾಗಿ ಇವತ್ತು. ಯಾಕೆಂದ್ರೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋದ್ರೆ ಬಹಳ ಗಂಟೆಗಟ್ಟಲೆ ಮಾತಾಡ್ಬೋದು.
ಬಟ್ ಆದ್ರೆ ಎಲ್ಲ ನೀವು ಪ್ರಮುಖರಿಗೆ ಎಲ್ಲ ವಿಷಯ ಗೊತ್ತಿದೆ. ಮೀಟಿಂಗ್ಗೆ 10:30 ಅಲ್ಲಿ ಸರ್ವಾಧಿಕಾರಿಗಳು ಬಹುಶಃ ನೀರು, ಕರೆಂಟು, ರಸ್ತೆ, ಮತ್ತೆ ಆರೋಗ್ಯ, ಶಿಕ್ಷಣ, ಮತ್ತೆ ಕೃಷಿಗೆ ಏನ್ ಬೇಕು, ಮತ್ತೆ ಈ ಕೃಷಿಗೆ ಸಂಬಂಧಪಟ್ಟಂಗೆ ಏನೆಲ್ಲ ಬೇಕು, ಇದರ ಒಂದು ಮುಖ್ಯ ಭಾಗವಾಗಿ, ಆಮೇಲೆ ಓಡಾಡ್ಲಿಕ್ಕೆ ಬಸ್ಸ ಒಂದು ವ್ಯವಸ್ಥೆ, ಮತ್ತೆ ಏನು ಆಡಳಿತ ಮಾಡ್ಲಿಕ್ಕೆ ಬಹುಶಃ ಸರ್ಕಾರಿ ಕಟ್ಟಡಗಳಿರ್ಬೋದು, ಬಹುಶಃ ಪ್ರಜಾಸೌಧ ಇರ್ಬೋದು, ತಾಲೂಕಾ ಪಂಚಾಯತಿ ಇರ್ಬೋದು, ಕೋರ್ಟ್ ಇರ್ಬೋದು, ಬಸ್ ಡಿಪೋ ಇರ್ಬೋದು, ಪಟ್ಟಣ ಪಂಚಾಯತಿ ಬಹುಶಃ ಅದನ್ನು ಸಹ ಒಂದು ಜಾಗದ ಒಂದು ಕೊರತೆಯಿಂದ ಅದು ಪೆಂಡಿಂಗ್ ಅಲ್ಲಿದೆ. ಅನುದಾನ ಇರೋದ್ರಿಂದ ಅದನ್ನ ಎಲ್ಲಾ ತರದಲ್ಲೂ ಆ ಪ್ರಯತ್ನ ಬಹಳ ಬೇರೆ. ಇವತ್ತು ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿ ಮುಂದಿನ 30ರಿಂದ 50 ವರ್ಷಗಳ ಕಾಲ ಏನ್ ಬೇಕು ಅನ್ನೋದನ್ನ ಬಹುಶಃ ಆ ಒಂದು ಪ್ಲಾನ್ ನಿರ್ಧರಿಸುತ್ತೆ. ಬಹುಶಃ ನಾನಿರ್ಬೋದು, ಮುಂದಕ್ಕೆ ನೀವು ಏನ್ ತೀರ್ಮಾನ ತಗೊಂತೀರಿ, ಯಾರು ಬೇಕಾದ್ರೂ ಈ ಸ್ಥಾನ ಬರ್ತಕ್ಕಂಥದ್ದು, ಆ ಒಂದು ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ಅದು ದೀರ್ಘಕಾಲಕ್ಕೆ ಉಳಿಬೇಕು, ಶಾಶ್ವತವಾಗಿ. ಮುಂದಿನ ಒಂದು ಇವತ್ತೆಲ್ಲ ನೀವೆಲ್ಲ ಇದ್ದೀರಾ, ಹಿಂದಿನವರು ನಿಮ್ ತಂದೆ ಒಂದು ರಾಜಕಾರಣ ಇತ್ತು, ಅವರೆಲ್ಲ ಒಂದ್ ರೀತಿ ಕಷ್ಟಪಟ್ರು, ಈಗ ನೀವೆಲ್ಲ ಒಂದ್ ರೀತಿ ಕಷ್ಟಪಡ್ತಾ ಇದ್ದೀರಾ. ಸ್ವಾಮಿಯವರು ಮತ್ತೆ ಪುಟ್ಟೂರು ನಾಯಕರು, ರಾಜಪ್ಪನವರು, ಚಳವಳಿ ರಾಜಪ್ಪನವರು ಸಹ ಮಾತಾಡ್ಬೇಕಾದ್ರೆ ಬಹಳ ಅವರ ಮಾತುಗಳನ್ನ ಅವರು ಹೇಳಿದ್ದಾರೆ. ಏನು ಇಷ್ಟು ದೀರ್ಘಕಾಲ ನಾವು ದುಡಿದು ಅಲ್ಲಿ ನಮಗೆ ಒಂದು ರೀತಿ ಸಿಗ್ಬೇಕಾದಂತ ಒಂದು ಗೌರವ ನಮಗಿಲ್ಲ ಅಂದಾಗ ನಾವು ಯಾವ ರೀತಿ ಅಲ್ಲಿ ಇರ್ಬೇಕನ್ನೋ ಒಂದು ಪ್ರಶ್ನೆ ಅವರಿಗೆ ಮೂಡಿ, ಬಹುಶಃ ಇವತ್ತು ಅದರ ಒಂದು ಉತ್ತರವಾಗಿ ಇಲ್ಲಿ ಏನು ಅವ್ರ ಕಣ್ಣು ಕಾಣ್ತಾ ಇದೆ, ಒಬ್ಬ ಶಾಸಕನಾಗಿ ನೀವೇನ್ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶನ ಇಡೀ ಒಂದು ಹನೂರಿನ ಸಮಗ್ರ ಅಭಿವೃದ್ಧಿಗೋಸ್ಕರ ಒಂದು ಸಮಯನ್ನ ಮೀಸಲಿಟ್ಟು ನಾನು ಆ ಒಂದು ಋಣ ತೀರಿಸಲಿಕ್ಕೆ ಬಹುಶಃ ಆ ಒಂದು ಕೆಲಸವನ್ನ ಮಾಡ್ತಕ್ಕಂಥದಕ್ಕೆ ಬಹುಶಃ ಸಾಕ್ಷಿಯಾಗಿ ಇವತ್ತು ಅವರು ನಮ್ಮ ಒಂದು JDS ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರುವಂತದ್ದು ಬಹಳ ಸಂತೋಷ ಮತ್ತೆ ಒಂದು ಹೆಮ್ಮೆಯ ವಿಷಯ ಅಂತ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತೇನೆ. ಅಂತ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಈ ಒಂದು ಜನಕ್ಕೋಸ್ಕರ ಯಾವ ರೀತಿಯಾದ ಒಂದು ಕೆಲಸಗಳನ್ನ ಇನ್ನೂ ಹೆಚ್ಚು ಆಗ್ಬೇಕಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ನಿಮ್ಗೆಲ್ಲ ಮಾಹಿತಿ ಇರ್ತಕ್ಕಂಥದ್ದು, ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗ್ಬೇಕಾಗಿರ್ತಕ್ಕಂಥದ್ದನ್ನು ಸಹ ಇವತ್ತೆಲ್ಲ ತಾವೆಲ್ಲ ಮುಖಂಡರೆಲ್ಲ ತಾವು ಬಂದಿದ್ದೀರಿ. ಅದೇ ರೀತಿ ನನ್ನ ಮಾತಾಡ ಮುಂದಿನ ಪೀಳಿಗೆಗೆ ಆಗಬಾರ್ದು ಅನ್ನೋದೇ ನಿಮ್ಮೆಲ್ಲರ ಒಂದು ಒಟ್ಟಾರೆ ತಂದೆ ತಾಯಿಯ ಮನಸ್ಸು, ಹೌದಾ ಇಲ್ವಾ? ನಮ್ಮ ಒಂದು ಕಷ್ಟ ಮಕ್ಕಳಿಗೆ ಅದು ಆಗ್ಬಾರ್ದು ಅನ್ನೋದು ಎಲ್ಲ ಪ್ರತಿಯೊಬ್ಬರ ತಂದೆ ತಾಯಿಯ ಒಂದು ಏನು ಮನಸಾರೆ ಇರ್ತಕ್ಕಂಥ ವಿಚಾರನ ಸೇರಿದ್ರೆ ಆ ಕಷ್ಟನ ತೀರ್ಸ್ಲಿಕ್ಕೆ ಖಂಡಿತ ಆಗತ್ತೆ. ಆ ಕೆಲಸನ ನಾವು ಮಾಡಕ್ಕೆ ಅವಕಾಶ. ಇವತ್ತೇನು ಸರ್ಕಾರ ಇದೆ, ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಏನ್ ನನ್ನ ಕಳಿಸಿದಿರಾ, ಆ ದುಡ್ಡನ್ನ ತಂದು ಜನರಿಗೆ ತಲುಪಿಸಿದಾಗ ಬಹುಶಃ ಒಂದು ಸಮಸ್ಯೆ ಬಗೆಹರಲಿಕ್ಕೆ ಸಾಧ್ಯ. ಎಲ್ರೂ ಬಹುಶಃ ಮತ್ತೇನಾದ್ರು ಹುಟ್ಟು ಬರ್ತೀವ ನಾವು, ಗ್ಯಾರಂಟಿ ಇದೆಯೇನಪ್ಪ? ಯಾರ ಕೈ ಎತ್ತಿ ಗ್ಯಾರಂಟಿ ಇರೋರು? ನಿನ್ಗಿದ್ಯಾ? ಓಕೆ. ಒಂದು ಪೀಳಿಗೆಗೆ ನಾವೆಲ್ಲರೂ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಆ ಒಂದು ಮುಂದಿನ ಪೀಳಿಗೆಗೆ ಏನು ನಮ್ಮ ಕಷ್ಟ ಅವ್ರಿಗೆ ಬೇಡ. ಅಟ್ಲೀಸ್ಟ್ ಪಕ್ಷ ಒಂದು ಕೆಲಸ ಕನಿಷ್ಠ ಆಗ್ಬೇಕು ಅನ್ನೋದು ಒಟ್ಟಾರೆ ಅಭಿಪ್ರಾಯ. ಅದಕ್ಕೆ ಮೇಲೆ ಅವರವರ ಶಕ್ತಿ ಅನುಸಾರ ಇನ್ನಷ್ಟು ಆಗ್ಲಿ ಅಂತದ್ದು ಬಹಳ ಒಂದು ಮುಖ್ಯವಾದ ವಿಚಾರನ ಬಹುಶಃ ನಿಮ್ಮ ಹೆಚ್ಚು ನನ್ನ ಜಾಸ್ತಿ ಇದೆ. ಸೊ ಇವತ್ತು ಹನೂರು ಕ್ಷೇತ್ರ ಅದು ಆಗ್ಬೇಕು. ಬಹುಶಃ ಇವತ್ತೇನು 490 ಕೋಟಿ ಅನುದಾನ ಬಂದಿರತಕ್ಕಂಥದ್ದು ವರದಾನ ಅಂತಾನೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಇಡೀ ಒಂದು ರಾಮಾಪುರ ಹೋಬಳಿ ಇವತ್ತು ನೀರಿನ ಅಭಾವ ಬಹುಶಃ ಹೋಗ್ತಕ್ಕಂಥ ಜನಕ್ಕೆ ಮಾತ್ರ ಗೊತ್ತು ಅವ್ರ ಕಷ್ಟ. ಮತ್ತೆ ಅವರೇ ಅಂತಲ್ಲ, ಇನ್ನು ಉಳಿದಂತವ್ರಿಗೂ ಇದೆ, ಇಲ್ಲ ಅಂತಲ್ಲ. ಬಟ್ ಅದು ಹೆಚ್ಚು ಸಮಸ್ಯೆಯಲ್ಲಿ ಇರ್ತಕ್ಕಂಥದ್ದು
ಬಹುಶಃ ಅದು ಆಗಿರತಕ್ಕಂಥದ್ದು. ಈಗೇನು ರಾಮನಗುಡ್ಡ ಈಗ ಉಳಿದಂತ ಭಾಗಕ್ಕೆ ನೀರು ತಲುಪೋದಕ್ಕೆ ವ್ಯವಸ್ಥೆ ಆಗ್ತಿದೆ. ಉಗ್ರವಂಶಿಗೆ ಬಹುಶಃ ಈ ತಿಂಗಳಲ್ಲೇ ಒಂದು ಸಿಹಿ ಸುದ್ದಿ ಬರುತ್ತೆ. ಆದಷ್ಟು ಬೇಗ ಅಲ್ಲಿ ಗುದ್ಲಿ ಪೂಜೆ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ಸೊ ಅಂತ ಒಂದು ಪ್ರಮುಖ ಇವತ್ತು ನಾನು ಮುಖ್ಯವಾಗಿ ಇವತ್ತೇನು ಕೇಂದ್ರ ಬಿಂದುಗಳಾಗಿ ಇವತ್ತು ನಮ್ಮ ಪಕ್ಷಕ್ಕೆ ಬಂದಿರತಕ್ಕಂಥದ್ದು ನನಗೆ ಒಂದು ರೀತಿ ಆನೆ ಬಲ ಬಂದಂತಾಗಿದೆ ಅಂತ. ಇವತ್ತು ಪುಟ್ವಿ ನಾಯಕನಿರ್ಬೋದು, ರಾಜಪ್ಪನವ್ರು ಮತ್ತೆ ನಂಜನ್ ಅವ್ರು ಇರ್ಬೋದು, ಮತ್ತೆ ಇನ್ನೊಬ್ಬರು ಮತ್ತೆ ಅವ್ರ ಅಣ್ಣ ತಮ್ಮಂದಿರು ಎಲ್ಲರೂ ಕೆಂಚಣ್ಣವರು ಬಹುಶಃ ಇವರೆಲ್ಲ ಅವ್ರದೇ ಆದ ಒಂದು ವ್ಯಕ್ತಿತ್ವನ ಉಳಿಸ್ಕೊಂಡು ಪಕ್ಷದಲ್ಲಿ ಇದ್ದಂಥವ್ರು ಇವತ್ತು ಒಂದು ರೀತಿ ಅವರ ಒಂದು ಪ್ರೀತಿ ಅಭಿಮಾನಕ್ಕೆ ನಾನು ಮನಸ್ಸು ಹೊತ್ತು ನಿಜವಾಗ್ಲೂ ಅವ್ರನ್ನ ಎಲ್ಲಾ ತರದಲ್ಲೂ ಅವ್ರಿಗೆ ಏನು ಗೌರವ ಸಿಗ್ಬೇಕು. ಯಾಕಂದ್ರೆ ನಮ್ಮ ರಾಜಶೇಖರ್ ಮೂರ್ತಿ ಅನ್ನೋರು ಹೇಳಿದ್ರು, ಇವತ್ತು ಅವ್ರು ಬಂದಿದ್ದಾರೆ, ನಾವು ಅವ್ರ ಅವಕಾಶ ಇಲ್ಲಿ ಮಾಡ್ಕೊಡ ಇದೆಯಲ್ಲ, ದೊಡ್ಡತನ ನಮ್ಮೆಲ್ಲ ಮುಖಂಡರಲ್ಲಿ ಅದು ಬೆಲೆ ಕಟ್ಲಿಕ್ಕೆ ಆಗಲ್ಲ ಅಂತ ಒಂದು ವಿಚಾರ. ನಾವೆಲ್ಲ ಒಂದು ಕುಟುಂಬ, ನಾವೊಂದು ಟೀಮ್ ಅಂತ ನಾನು ಅನ್ಕೊಂಡಿದ್ದೀನಿ. ಇದೆಲ್ಲ ಒಂದು ಯಾವುದೇ ಒಂದು ಸಕ್ಸಸ್ ಕಾಣ್ಬೇಕಾದ್ರೆ ಆ ಟೀಮು ಸ್ಟ್ರಾಂಗ್ ಆಗಿರ್ಬೇಕು. ಇದ್ದಾಗ ಮಾತ್ರ ಆ ಟೀಮ್ ವರ್ಕ್ ಇದ್ರೆ ಮಾತ್ರನೇ ಆ ಸಕ್ಸಸ್ ಕಾಣಕ್ ಸಾಧ್ಯ. ಸೊ ಎಲ್ಲರೂ ಒಟ್ಟಾರೆ ಈ ಒಂದು ಸೇರ್ಕೊಂಡು ಈ ಒಂದು ಕ್ಷೇತ್ರನ ಅಭಿವೃದ್ಧಿ ಮಾಡುವಂತ ಕೆಲಸ ಆಗ್ಲಿ. ಮುಂದಿನ ಪೀಳಿಗೆಗೆ ನಾವು ಏನು ನಾವೆಲ್ಲ ಅನ್ಕೊಂಡಿದೀವಿ ನಿಮ್ಮ ಮನಸ್ಸಲ್ಲಿ ನಂದು ಇದೆಯೋ ಅದು ಇನ್ನಷ್ಟು ಎತ್ತರಕ್ಕೆ ಹೋಗ್ಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಇವತ್ತು ಅವರೆಲ್ಲ ಪಕ್ಷಕ್ಕೆ ಬಂದಿರತಕ್ಕಂಥದ್ದು ಒಂದ್ ರೀತಿ ಆನೆ ಬಲ ಬಂದಿದೆ. ಇನ್ನು ಹೆಚ್ಚು ಹೆಚ್ಚು ಅವರು ಕಾರ್ಯಕ್ರಮಗಳನ್ನ ಬಹುಶಃ ಅವರು ಗ್ರಾಮಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಹುಶಃ ಅಲ್ಲೂ ಸಹ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಪಡೆ ಆಗಿ ಆ ಗ್ರಾಮದ ಸಂಪೂರ್ಣ ಅಭಿವೃದ್ಧಿ ಆಗಲಿ ಅನ್ನೋ ಮಾತನ್ನ ಮತ್ತೊಮ್ಮೆ ಹೇಳ್ತಾ, ಬಹುಶಃ ಇವತ್ತು ಏನು ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಭಾಗವಹಿಸಿ ಇನ್ನೊಂದು ಸಂದೇಶ ಆಗೋದು ಅಷ್ಟೇ ಮುಖ್ಯವಾಗಿತ್ತು ನಮಗೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಹೆಚ್ಚಿನ ಒಂದು ಅರ್ಥಪೂರ್ಣವಾಗಿ ಮತ್ತೆ ಶಕ್ತಿಶಾಲಿಯಾಗಿ ಹೊರಹೊಮ್ಮಿದೆ ಅನ್ನೋ ಮಾತನ್ನ ಮತ್ತೊಮ್ಮೆ ಹೇಳ್ತಾ, ಬಹುಶಃ ಕಾರ್ಯದ ನಿಮಿತ್ತಿಯಿಂದ ನಾನು ನನ್ನ ಮಾತನ್ನ ಮೊಟುಗೊಳಿಸಿ ಬಹುಶಃ ಅಲ್ಲಿ KDPಗೆ ಹೋಗ್ಬೇಕು. ಯಾರು ಅನ್ಯತಾ ಬಯಸ್ಬೇಡಿ. ಸೊ ಯಾರು ಎಲ್ರು ನಾವು ಒಂದ್ ಸ್ವಲ್ಪ ತಿಂಡಿ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಾನು ಕೈ ಮುಗಿದು ಕೇಳ್ಕೊತೇನೆ. ಬಟ್ ನನಗೊಂಚೂರು ಅವಕಾಶ ಮಾಡಿಕೊಡಿ. ಇನ್ನೇನೇ ಇದ್ರು ನಾನು ಅಲ್ಲಿ ಯಾವುದೇ ಒಂದು ಕುಂದು ಕೊರತೆ ಇದ್ರೆ ನಾನು ಆಲಿಸ್ತೇನೆ. ಸೊ ದಯವಿಟ್ಟು ಅವಕಾಶ ಮಾಡಿಕೊಡಿ ಅನ್ನೋ ಮಾತನ್ನ ಕೌದಳ್ಳಿ ಇವರು ನಿವೃತ್ತಿ ಸರ್ಕಾರಿ ಅಧಿಕಾರಿಗಳು ಬರಬೇಕು. ಆರ್ ಸಿದ್ದಪ್ಪಾಜಿ ನಿವೃತ್ತಕಾರಿ. ನಾಗರಾಜು ಸ್ವಾಮಿ ಅವರು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಕೌದಳ್ಳಿ. ಆರ್ ಬಿಸ್ಲಯ್ಯ ನಿವೃತ್ತ ಆಹಾರ ನಿರೀಕ್ಷಕರು. ಆರ್ ಬಿಸ್ಲಯ್ಯ ಅವರು ನಿವೃತ್ತ ಆಹಾರ ನಿರೀಕ್ಷಕರು. ಆಹಾರ ಮಾಡ್ಕೊಳ್ತಾ ಇದ್ದೀವಿ ಕೌದಳ್ಳಿ. ರಾಮಂಜಯ ಗ್ರಾಮದ ರಾಮಂಜಯ ಅವರು ಮುಖಂಡರು, ದಯಮಾಡಿ ಬರಬೇಕು. ಕೌದಳ್ಳಿ ಗ್ರಾಮ ನಾನು ಹೇಳ್ತಾ ಕೌದಳ್ಳಿದು ಬನ್ನಿ. ನೆಕ್ಸ್ಟ್ ನಾಗಣ್ಣ ರಂಗಸ್ವಾಮಿ ಹುತ್ತೂರು. ಮುಂದೆ ನೋಡಿ ಸರ್ 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 ರುದ್ರಪ್ಪ ಹುತ್ತೂರು ಮುಖಂಡರು. ಸಣ್ಣ ಮಾದು
ಸಣ್ಣ ಹುಟ್ಟೂರು. ನಾಯ್ಕ ಹುತ್ತೂರು ಅವರು ಬನ್ನಿ ಆ ಕಡೆ. ಶೇಷಣ್ಣ